ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತಿನಿಂದ 5 ದಿನಗಳ ಕಾಲ ನಡೆಯಲಿರುವಂತಹ ಏರ್ ಶೋಗೆ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಳಗ್ಗೆ 9 ಗಂಟೆಗೆ ಚಾಲನೆ ಕೊಡಲಿದ್ದಾರೆ. ಈ ಏರ್ ಶೋನಲ್ಲಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಎಚ್ಎಎಲ್ ಅಧಿಕಾರಿಗಳು, ಡಿಆರ್ಡಿಒ ಅಧಿಕಾರಿಗಳು, ಮೂರು ಸೇನಾಪಡೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಲಿದ್ದಾರೆ. ಸೂರ್ಯ ಕಿರಣ ತಂಡ ಹೊರತುಪಡಿಸಿ 36 ದೇಸಿ ವಿಮಾನಗಳು, 7 ವಿದೇಶಿ ವಿಮಾನಗಳು ಹಾಗೂ ಐಎಎಫ್ನ 11 ವಿಮಾನಗಳು ವೈಮಾನಿಕ ಪ್ರದರ್ಶನವನ್ನ ನಡೆಸಲಿವೆ. ಈ ಬಾರಿ ರಫೇಲ್ ಯುದ್ಧ ವಿಮಾನ ಕೂಡ ಹಾರಾಟ ನಡೆಸುತ್ತೆ. ನಿರ್ಮಲಾ ಸೀತಾರಾಮನ್ ಏರ್ ಶೋಗೆ 9 ಗಂಟೆಗೆ ಚಾಲನೆ ಕೊಡಲಿದ್ದಾರೆ. 31 ವಿಮಾನಗಳಿಂದ ವೈಮಾನಿಕ ಪ್ರದರ್ಶನ ನಡೆಯುತ್ತೆ. ಸುಮಾರು 7 ಲಕ್ಷ ಜನ ಬಂದು ಬರುವಂತಹ ಒಂದು ನಿರೀಕ್ಷೆ ಇದೆ. ನಿನ್ನೆ ನಡೆದಂತಹ ಅಪಘಾತ ಒಂದನ್ನ ಹೊರತುಪಡಿಸಿದ್ರೆ ಇವತ್ತು ಏರ್ ಶೋಗೆ ಸಂಭ್ರಮದಿಂದಲೇ ಎಲ್ಲರೂ ಕೂಡ ಅಣಿಯಾಗ್ತಾ ಇದ್ದಾರೆ. ಈ ಬಾರಿಯ ಏರ್ ಶೋಗೆ ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ. ಐಎಎಫ್, ಸಿಐಎಫ್ ಹಾಗೂ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಭದ್ರತೆಗೆ ಗರುಡ ಪಡೆಯ 30 ಶಾರ್ಪ್ ಶೂಟರ್, ವಾಯುದಾಳಿ ರಕ್ಷಣಾ ವ್ಯವಸ್ಥೆಯೂ ಕೂಡ ಇದೆ. ಐಎಎಫ್ ರಡಾರ್ಗಳ ಮೂಲಕ ವಾಯು ನೆಲೆಯ ಆಕಾಶದ ಒಂದು ಕಣ್ಗಾವಲನ್ನ ಕೂಡ ಮಾಡಲಾಗುತ್ತೆ. ವಾಯುನೆಲೆ ಸುತ್ತ 15 ವೀಕ್ಷಣಾ ಗೋಪುರ ಸ್ಥಾಪಿಸಲಾಗಿದೆ. ಶಸ್ತ್ರಸಜ್ಜಿತ ಸೈನಿಕರಿಂದ ವಾಯುನೆಲೆ ಸುತ್ತ ಗಸ್ತು ಕೂಡ ಇರುತ್ತೆ. ಈ ಬಾರಿ ಭಾರೀ ಭದ್ರತೆಯನ್ನ ಒದಗಿಸಲಾಗ್ತಾ ಇರುವಂಥದ್ದು ನಿನ್ನೆ ನಡೆದಂತಹ ಒಂದು ದುರಂತದ ಹಿನ್ನೆಲೆಯಲ್ಲಿ ಐಎಎಫ್, ಸಿಐಎಫ್, ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ, ಗರುಡ ಪಡೆಯ 30 ಶಾರ್ಪ್ ಶೂಟರ್, ವಾಯುದಾಳಿ ರಕ್ಷಣಾ ಪಡೆ ಎಲ್ಲರೂ ಕೂಡ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ.